ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಮೊಳೆಕಟ್ಕಾಳು ಸಾಂಬಾರು. ಅದನ್ನ ಮಾಡೋ ವಿಧಾನ ಮತ್ತೆ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ಒಂದ್ಸಲ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಸ್ವಲ್ಪ ಕಾಯಿ, ಧನಿಯಾ ಪುಡಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಲವಂಗ, ಚಕ್ಕೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಪುದೀನ, ಹುಚ್ಚೆ ಎಳ್ಳು, ಟೊಮೊಟೊ. ಮತ್ತೆ ಒಂದು ಜಾರ್ ತಗೊಂಡು ಅದಕ್ಕೆ ತುರಿದಿರೋ ಸ್ವಲ್ಪ ತೆಂಗಿನಕಾಯಿ ಹಾಕೊಂಡು, ಧನಿಯಾ ಪುಡಿ ಹಾಕೊಂಡು, ಪುದೀನ ಹಾಕೊಬೇಕು, ಮತ್ತೆ ಹಸಿಮೆಣಸಿನಕಾಯಿ ಖಾರ ನೋಡ್ಕೊಂಡು ಹಾಕೊಳ್ಳಿ, ಮತ್ತೆ ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟೊ, ಮತ್ತೆ ಸ್ವಲ್ಪ ಈರುಳ್ಳಿ, 2 ಚಕ್ಕೆ, ಒಂದು 5ರಿಂದ 6 ಎಸಳು ಶುಂಠಿ, ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿ, ಒಂದು 7ರಿಂದ 8 ಲವಂಗ, ಒಂದು 10ರಿಂದ 15 ಮೆಣಸು ಹಾಕೊಳ್ಳಿ. ಖಾರ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ. ನಂತರ ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೈಸ್ಗೆ ಆಗ್ಬೇಕದು. ನೋಡಿ ಈ ಥರ ಆಗೋ ತನಕ ರುಬ್ಕೊಬೇಕು. ನೋಡಿ ಮಸಾಲೆ ಈ ಥರ ನೈಸ್ಗೆ ರುಬ್ಕೊಂಡು ರೆಡಿಯಾಗಿದೆ. ನಂತರ ಒಂದು ಬೌಲಲ್ಲಿ ಹುಚ್ಚೆಳ್ಳು ತಗೊಂಡಿದ್ದೀನಿ, ಅದನ್ನ ಒಂದು ಜಾರ್ಗೆ ಹಾಕೋಬೇಕು. ಸ್ವಲ್ಪ ನೀರು ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ನೋಡಿ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿಲಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಈ ಥರ ಹಾಲು ಥರ ಬರಬೇಕು. ನೋಡಿ ಈ ಥರ ಹಾಲನ್ನ ಒಂದು ಜಾಲರಿ ತಗೊಂಡು ಒಂದು ಕಪ್ಪಲ್ಲಿ ಸೋಸ್ಕೊಬೇಕು ನೀಟಾಗಿ. ಅದೆಲ್ಲ ಬ್ಲ್ಯಾಕ್ ಎಲ್ಲ ತರಿ ಹೋಗೋ ತನಕನೂ ಇದು ಮಾಡ್ಕೊಬೇಕು. ನೀರು ಥರ ಬರುತ್ತೆ ನೋಡಿ, ವೈಟ್ ಹಾಲು ಥರ ಬರುತ್ತೆ. ಅದನ್ನು ಫುಲ್ ಸೋಸ್ಕೊಂಡು ಇಟ್ಕೊಬೇಕು ಸಪ್ರೇಟು. ನಂತರ ಸಾಂಬಾರಿಗೆ ಮೊಳಕೆ ಕಾಳು, ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಬದನೆಕಾಯಿ, ನೋಕೋಲು, ಈರುಳ್ಳಿ, ಸ್ವಲ್ಪ ಎಣ್ಣೆ. ನೋಡಿ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ತೊಗೊಂಡು ಇಟ್ಕೊಬೇಕು. ಅದಕ್ಕೆ ಮೊದಲಿಗೆ ಎಣ್ಣೆ ಹಾಕೊಬೇಕು. ಅದಕ್ಕೆ ಚಿಕ್ಕ ಇಟ್ಟಿರತಕ್ಕಂಥ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನೋಡಿ ಈ ಥರ ಫ್ರೈ ಮಾಡಿಕೊಂಡು ಮೊದಲಿಗೆ ಬದನೆಕಾಯಿ ಹಾಕ್ಕೋಬೇಕು. ಯಾಕೆ ಅಂದರೆ ಅದು ಸ್ವಲ್ಪ ಕಹಿ ಬರುತ್ತೆ, ಅದರಿಂದ ಅದನ್ನು ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ನಂತರ ಆಲೂಗೆಡ್ಡೆ, ಆಮೇಲೆ ಬೀನ್ಸ್ ಹಾಕ್ಕೊತಿದ್ದೀನಿ, ಮತ್ತು ಕ್ಯಾರೆಟ್ ಹಾಕ್ಕೊತಿದ್ದೀನಿ, ಮತ್ತು ಆಲೂಗೆಡ್ಡೆ ಹಾಕ್ಕೊತಿದ್ದೀನಿ, ಮತ್ತು ಸ್ವಲ್ಪ ಹುಳ್ಳಿಕಾಳು, ಮೊಳೆಕಟ್ಕಾಳೆಲ್ಲ ಐತಲ್ಲ ಮಿಕ್ಸಿಂಗ್ 3 ಥರ ಹಾಕ್ಕೊಂಡಿದ್ದೀನಿ. ಹುಳ್ಳಿಕಾಳು, ಹೆಸರು ಕಾಳು, ಹಸಿ ಕಡಲೆ 3 ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಾಳು. ನೋಡಿ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನಂತರ ಒಂದು 2 ನಿಮಿಷ ಮುಚ್ಚಳ ಮುಚ್ಚಬೇಕು. ನಂತರ ಮುಚ್ಚಳ ತೆಗೆದು ಸ್ವಲ್ಪ ಉಪ್ಪು ಹಾಕೋಬೇಕು. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು, ಕಾಳಿಗಾಗುವಷ್ಟು ಮಾತ್ರ ಹಾಕೊಬೇಕು ಅಷ್ಟೇನೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಮತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಡಬೇಕು, ಮುಚ್ಚಳ ಮುಚ್ಚಿ. ಯಾಕೆ ಅಂದರೆ ಅದು ಮಸಾಲೆ ಹಾಕಿದ್ರೆ ತುಂಬ ಬೇಯಲ್ಲ ತರಕಾರಿ, ಅದರಿಂದ ಸ್ವಲ್ಪ ನೀರು ಹಾಕಿ ನೀಟಾಗಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೋಬೇಕು ಮುಚ್ಚಳ ಮುಚ್ಚಿ. ನಂತರ ಮುಚ್ಚಳ ತೆಗೆದು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಅದಕ್ಕೆ ಮೊದಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೊಂಡು, ಮತ್ತೆ ಹುಚ್ಚೆಳ್ಳು ಹಾಲು ಸೋಸ್ ಇಟ್ಕೊಂಡಿದ್ವಲ್ಲ ಬೌಲಲ್ಲಿ, ಅದನ್ನು ಹಾಕ್ಕೊಂಡು, ಮತ್ತೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು, ಗಟ್ಟಿನೂ ಇರಬಾರ್ದು ತೆಳುನೂ ಇರಬಾರ್ದು, ಆ ಥರ ನೀಟಾಗಿ ಒಂದೇ ಸಲ ಸಾಂಬಾರು ಹೆಚ್ಚಿಸ್ಕೋಬೇಕು. ಮತ್ತೆ ಮತ್ತೆ ನೀರು ಹಾಕೋದು ಎಲ್ಲ ಮಾಡಂಗಿಲ್ಲ. ನೋಡಿ ಈ ಥರ ಆಗಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ, ತರಕಾರಿ ಮಸಾಲೆ ಎಲ್ಲ ಇದಾಗೋ ಥರ. ಮತ್ತೆ ಫಸ್ಟು ಸ್ವಲ್ಪ ಹಾಕೊಂಡಿದ್ದೆ ಉಪ್ಪು, ಮತ್ತೆ ನೀರು ಹಾಕಿದ್ಮೇಲೆ ಇನ್ನು ಸ್ವಲ್ಪ ಹಾಕೊಂಡು ಕ್ಯಾಪ್ ಮುಚ್ಚಿ ಸ್ವಲ್ಪ ಹೊತ್ತು ಬಿಡಬೇಕು. ನೋಡಿ ಈ ಥರ ಕುದಿ ಬರಬೇಕು. ಮತ್ತೆ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನಂತರ ಒಂದು 10ರಿಂದ 15 ನಿಮಿಷ ಬಿಡಬೇಕು. ಕುಕ್ಕರ್ ಪಾನ್ ಹಾಕಿ ವಿಸಲಲ್ಲಿ ಕೂಗ್ಸಿದ್ರೆ 1-2 ವಿಸಲ್ ಸಾಕು. ನಾವು ನಿಧಾನಕ್ಕೆ ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಒಂದು 10ರಿಂದ 15 ನಿಮಿಷ. ಅದಕ್ಕೆ ಬಿಸಿ ಮುದ್ದೆ ಮಾಡಿಕೊಂಡು ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಒಂದ್ಸಲ ಮನೇಲಿ ಮಾಡಿಕೊಂಡು ಟ್ರೈ ಮಾಡಿ, ಹೇಗಿದೆ ಅಂತ ನೆಕ್ಸ್ಟ್ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.